ಈಗ ಶ್ರೀಕಾಂತ್ ಪೂಜಾರಿ ಅವರನ್ನ ನಾವು ಮಾತನಾಡಿಸ್ತಾ ಇದ್ವಿ. ಇವತ್ತು ಅವರು ಆಚೆ ಬಂದರು. ಅವರಿಗೆ ನಿನ್ನೆ ಬೇಲ್ ಕೂಡ ಸಿಕ್ಕಿತ್ತು. ಆಚೆ ಬಂದ ನಂತರ ಅವರಿಗೆ ದೊಡ್ಡ ಮಟ್ಟದ ಸ್ವಾಗತವನ್ನು ಇವತ್ತು ಹಿಂದೂ ಸಂಘಟನೆಗಳು ಮಾಡಿದರು, ಬಿ ಜೆ ಪಿಯವರು ಮಾಡಿದರು. ಸೊ ಈ ಇಡೀ ರಾಜ್ಯದಲ್ಲಿ ಫೇಮಸ್ ಆಗಿರುವಂಥ ಒಂದು ಹೆಸರು ಅಂತಂದರೆ ಅದು ಶ್ರೀಕಾಂತ್ ಪೂಜಾರಿ. ಅವ್ರ ಜೊತೆಗೆ ನಾನು ಈಗಾಗಲೇ ಮಾತನಾಡ್ತಾ ಇದ್ದೀನಿ. ಹಲವು ವಿಚಾರಗಳನ್ನು ಅವ್ರ ಜೊತೆಗೆ ನಾನು ಕೇಳ್ತಾ ಇದ್ದೀನಿ. ಏನಿದೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಮಟ್ಕಾ ಗಿಟ್ಕಾ ಎಲ್ಲ ಸುಳ್ಳು ಸರ್ ಅಂತದ್ದು ನಾನು ಯಾವುದೂ ಮಾಡಿಲ್ಲ. ಆ ಸಂದರ್ಭದಲ್ಲೆಲ್ಲ ಕಮರಿಪೇಟೆ, ಹುಬ್ಬಳ್ಳಿ ಕಮರಿಪೇಟೆ ಅಂತಂದ್ರೆ ಫೇಮಸ್ ಅದು. ಅವಾಗ ಕಳಬಟ್ಟಿ ಸಾರ ಇದು. ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಮಾರಿರಲಿಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡಿದ್ದೆ. ಆ ಕೇಸ್ ಇದ್ದಿದ್ದು ನಿಜ ಸರ್. ಅದನ್ನು ಬಿಟ್ಟರೆ ಇನ್ಯಾವುದು ನನ್ನ ಕೇಸ್ ಅಂಥದ್ದು ಯಾವುದೂ ಇಲ್ಲ ಸರ್. ಅವೆಲ್ಲವೂ ಕೂಡ ಖುಲಾಸೆ ಆಗೋಗಿದೆ. ಈ ಕೇಸು ಇರಲಿಲ್ಲ ಸರ್, ಇದನ್ನು ಸುಮ್ಮನೆ ತಂದು ನಿಲ್ಲಿಸ್ತಾ ಇದ್ದಾರೆ ಅಂತ ಅವ್ರು ನನ್ನ ಜೊತೆಗೆ ಇಷ್ಟೊತ್ತು ಮಾತನಾಡ್ತಾ ಇದ್ರು. ಬಟ್ ಅವ್ರು ಹೇಳ್ತಾ ಇದ್ದು ಒಂದೇ, ನಾನು ಎಲ್ಲೋ ಇದ್ದವನನ್ನು ಕರ್ಕೊಂಡ್ಬಿಟ್ಟು ನನಗೆ ಕೊಟ್ಟೂ ಇಲ್ಲ ಅವರು ಸಮನ್ಸನ್ನು, ವಾರೆಂಟು ಇಲ್ಲ, ಏನೂ ಇಲ್ಲ. ನಾನು ಹೋಗಿ ಡೈರೆಕ್ಟಾಗಿ ಒಳಗಡೆಗೆ ಹಾಕಿದ್ದಾರೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗಲೂ ಕೂಡ ನ್ಯಾಯಾಧೀಶರು ಕೇಳಿದರು, ಯಾಕೆ ಏನು ಪಾಲನೆ ಮಾಡದೆ ಇದ್ದೆ ಹಾಗೆ ಕರ್ಕೊಂಡು ಬಂದಿದ್ರಲ್ಲ, ಸಮನ್ಸು ವಾರೆಂಟು ಕೊಡಲಾರ್ದೇನೆ ಅಂತ ಕೇಳಿದ್ರಂತೆ ಮಾನ್ಯ ನ್ಯಾಯಮೂರ್ತಿಗಳು. ಆಗ ತಲೆ ಬಗ್ಸ್ಕೊಂಡು ಪೊಲೀಸರು ನಿಂತಿದ್ರು ಅನ್ನುವಂಥ ಮಾತನ್ನು ಕೂಡ ಶ್ರೀಕಾಂತ್ ಪೂಜಾರಿ ಹೇಳ್ತಾರೆ. ಅಂದರೆ ಇಂಟೆನ್ಷನ್ ಏನು ಅಂತ, ಈ ಕೇಸ್ ಈ ರೀತಿಯಾಗಿ ಓಪನ್ ಆಗೋಕ್ಕೆ ಉದ್ದೇಶ ಏನು? ಅವ್ರು ಇನ್ನೂ ಆರೋಪ ಮಾಡ್ತಾ ಇದ್ದು ಬೇರೆ ಕೇಸ್ಗಳಿದ್ದು ಸರ್. ಆ ಕೇಸ್ನಲ್ಲಿ 5-6 ಸಾವಿರ ರೂಪಾಯಿ ಎಲ್ಲ ಇಸ್ಕೊಂಡ್ಬಿಟ್ಟು ಆ ಕೇಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ ಅಂತ ಅವರು. ಓಕೆ, ನಮ್ಮ ಜೊತೆಗೆ ಶ್ರೀಕಾಂತ್ ಪೂಜಾರಿ ಅವರಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರೇ, ನೀವು ನಿಮ್ಮನ್ನು ಕಳಿಸಿದ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಜೈಲಿಗೆಲ್ಲ ಕಳಿಸಿದ ನಂತರ ಇನ್ಸ್ಪೆಕ್ಟರ್ ವಿಚಾರದಲ್ಲಿ ಬಿ ಜೆ ಪಿಯವರು ಮಾಡಿರುವಂಥ ಪ್ರತಿಭಟನೆ ನನ್ನ ಗಮನಕ್ಕೆ ಬಂತೇನೆ ನಿಮಗೆ? ಅದೇನು ಗೊತ್ತಾಗಿಲ್ಲ ಸರ್. ಅವ್ರನ್ನ ಅಮಾನತು ಮಾಡ್ಬೇಕಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಿ ಬಿ ಜೆ ಪಿಯವರು, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಇನ್ಸ್ಪೆಕ್ಟರ್ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಅವರು ರಾಜಕೀಯ ಕೆಲಸ ಮಾಡಿದರವರು, ಕಾಂಗ್ರೆಸ್ದವರು ಮಾಡಿದರು, ಅವ್ರು ಮಾಡಲಿ ಸರ್. ಅವ್ರಿಗೇನು ಅವ್ರ ಕೆಲಸ ಅವ್ರು ಮಾಡ್ಯಾರ, ಪೊಲೀಸರು ಮಾಡಿದ್ರು, ಸಿಬ್ಬಂದಿ ಮಾಡ್ಯಾರ, ಅದಕ್ಕೇನಿಲ್ಲ, ನಮ್ಗೇನು ಇದು ಇಲ್ಲ. ನಾವು ಅವ್ರ ಬಗ್ಗೆ ಏನಿಲ್ಲ. ನಮ್ಮದು ನಾಳೆ ಬಿ ಜೆ ಪಿ ಬಂದ ಮೇಲೆ ನಾವು ಅವಾಗ ಮಾಡ್ಬೋದು. ಸಿಬ್ಬಂದಿ ಅವ್ರ ಕೆಲಸ ಏನು ಮಾಡ್ಯಾರ್ರಿ, ಒಳಗೆ ಹಾಕ್ಬೇಕಂತ ಹೇಳಿದ್ರು, ಹಾಕಂತ ಹೇಳಿದ್ರು, ನಾವು ಸುಮ್ಕೆ ಹೋದ್ವಿ ಸರ್. ಯಾರು ಇದನ್ನ ಹೇಳ್ದವ್ರು? ಯಾರು ಇನ್ಸ್ಪೆಕ್ಟ್ರು? ಯಾರ್ರೀ ಇನ್ಸ್ಪೆಕ್ಟರ್ ಹೇಳಿದ್ರಿ, ನಿನ್ನ ಕೈ ಮುರಿದ್ರೂ ಹೋಗಬೇಕಪ್ಪ, ಕಾಲು ಮುರಿದ್ರೂ ಹೋಗಬೇಕು, ನಾವು ಸರಳ ಕಳ್ಸೋರು ಅಂದ್ರೆ ಕಳ್ಸ ಅಂತೇಳಿ ದಾಸರವರು ಮತ್ತೊಬ್ಬರು ಹವಾಲ್ದವರು ಪೊಲೀಸರು ಕಳಿಸಿದ್ರಿ. ನಾವು ಅವರ ತೊಗೊಂಡೋಗಿ ಸಬ್ಜೆಲ್ಗೆ ಬಿಟ್ಟು ಬಂದ್ರಿ ಸರ್. ಕೂಟ ಅಡ್ಡಾಡ್ಯಾರ ಸರ್. ಅವರು ಒಂದು 15-20 ದಿವಸದಿಂದ ಇಲ್ಲೇ ಅಡ್ಡಾಡ್ಯಾರ, ಹೋಟೆಲ್ ಕಡೆನೇ ಅಡ್ಡಾಡ್ಯಾರ. ನಿಮ್ಮನ್ನು ನೋಡ್ಯಾರ? ನ್ಯಾಯಾಧೀಶರು ಕೂಡ ಮಾತಾಡ್ಬೇಕಂತ ಹೇಳಿದ್ರೆ ಸಮನ್ಸ್ ವಾರೆಂಟ್ ಜಾರಿ ಮಾಡಿಲ್ಲ, ಏನಿಲ್ಲ, ಹೆಂಗೆ ಹಿಡ್ಕೊಂಡ್ ಬಂದ್ರಿ ಅಂತ ಕೇಳಿದ್ರು ಅವರು. ಆಮೇಲೆ ನಾನು ಆಪರೇಷನ್ ಆಗೈತ್ರಿ ಅಂತ ಹೇಳಿ ಜಡ್ಜ್ ಮುಂದೆ ತೋರಿಸಿದ್ರು. ಅವ್ರಿಗೆ ವಾರೆಂಟ್ ಸಮನ್ಸ್ ಕೊಟ್ಟಿಲ್ಲ, ಏನಿಲ್ಲ, ಹೆಂಗೆ ಹಿಡ್ಕೊಂಡ್ ಬಂದ್ರಿ ನೀವು ಅಂತ ಕೇಳಿದ್ರು ಅವರು. ಏನಂದ್ರೆ ಅವ್ರ ಜಡ್ಜ್ ಮುಂದೆ ಗೋಣ ತಳಗ ಹಾಕಿ ಸುಮ್ ಕುಂತ್ ಬಿಟ್ರು ಸರ್. 3 ಮುಂದಿನ ಆ ಏನು ಮಾತಾಡಲಿಲ್ಲ ಸರ್. ಜಡ್ಜಿನ ಮುಂದೆ ಹಂಗ ಸೀದಾ ಸುಮ್ಕ ನಿಂತ ಬಿಟ್ರು ಅವ್ರು, ಗೋಣ ತಳಗ ಹಾಕಿ. ನೀವು ಈ ಕೇಸ್ ಬಗ್ಗೆ ಯಾರನ್ನೂ ಕೇಸನ್ನು ಖುಲಾಸೆಗೊಳಿಸಿ ಅಂತ ಯಾರನ್ನೂ ಕೇಳಿರ್ಲಿಲ್ಲ ನೀವು? ಬಿ ಜೆ ಪಿ ಅವ್ರನ್ನ ಲೀಡರ್ಸ್ಗಳನ್ನ ಯಾರನ್ನೂ? ಸರ್, ನಮ್ಮ ಏರಿಯಾದೊಳಗೆ 2 ಮಂದಿ ಅದೇವ್ರಿ, ಯಾರೂ ಕೇಳಿಲ್ಲ ಸರ್. ಅವಾಗ ನಮ್ಮಲ್ಲಿಂದ ಯಾರೂ ಬಂದಿಲ್ಲ ಸರ್. ಬಿ ಜೆ ಪಿಯವ್ರು ಬಂದಿಲ್ಲ, ಯಾರೂ ಕೇಳಿಲ್ಲ ಅವರು. ಮತ್ತು RSS ದವರು ಯಾರೂ ಬಂದು ಕೇಳಿಲ್ಲ ನನಗೆ. ಶ್ರೀರಾಮ ಇವರು ಬಂದು ಅವರೂ ಕೇಳಿಲ್ಲ ನನಗೆ ಸರ್. ಕೇಸ್ ಎಲ್ಲ ಬಿಡುಗಡೆ ಆಗ್ಯಾವಪ್ಪ, ನೀನು ಇನ್ನೇನು ಕೇಸ್ ಬರ್ತಾವ ಅಂತ ಕೇಳಿದ್ರೆ ನಾನು ಸುಮ್ ಕುಂದ್ಬಿಟ್ಟು ಸರ್. ನೀವೇನು ನೋಡೇ ಇಲ್ಲ ನಿಮ್ಗೆ ಸರ್? ಪೊಲೀಸರಿಗೆ ದಿವಸ ಇಲ್ಲ ಅಂತ ಹೇಳಿದ್ರೆ ಒಂದು 50 ಮಂದಿಯಿಂದ ಭೇಟಿ ಆಗ್ತಿದ್ರು ಸರ್. ಸೊ ನಿಮ್ಗೆ ಕೇಸ ಗೊತ್ತಿಲ್ಲ ಅಂದಮೇಲೆ ಯಾರನ್ನ ಹೋಗಿ ಭೇಟಿ ಆಗೋದೈತಿ? ಕೇಸ್ ಇಲ್ಪ ಅಂತ ಹೇಳ್ಯಾರ, ನೀವು ಕೇಸ್ ಇಲ್ಲ ಅಂತ ಸುಮ್ಮನೆ ಕೂತಿರಿ ನೀವು. ಆಮೇಲೆ ಪೊಲೀಸರಿಗೂ ಭೇಟಿ ಹಾಕೊಂತಿದ್ದಲ್ಲ ಸರ್. ನಾನು ಪೊಲಿಟಿಷಿಯನ್, ಕಸ್ಬಾ ಪೊಲಿಟಿಷಿಯನ್ ಹೋಗೇನಿ, ಇಂಡಿಪಂ ಪೊಲಿಟಿಷಿಯನ್ ಹೋಗೇನಿ. ಕಸ್ಬಾ ಪೊಲಿಟಿಷಿಯನ್ ಹೋಗಿದ್ದೆ, ಇಂಡಿಪಂ ಪೊಲಿಟಿಷಿಯನ್ ಹೋಗಿದ್ದೆ. ಹೋಗಿದ್ರೆ ಅವಾಗ ಹೇಳಬೇಕಿತ್ತು ಸರ್. ಅವ್ರು ಕಸ್ಬಾದವ್ರು ಅಂದ್ರೆ ಕೇಸ್ ಇಲ್ಲ ನಿನ್ನು, ಬಿಡುಗಡೆ ಆಗ್ಯಾವಲ್ಲ ನಿನ್ನು ಅಂತ ಹೇಳಿದ್ರು ಅವರು. ಇವ್ರು ಬಂದು ಇಲ್ಲಿ ಬಂದು ಪೊಲಿಟಿಷಿಯನ್ದವರು ಇದಕ್ಕೆ ಬಂದು ಟೌನ್ದವ್ರು ಬಂದು ಕರ್ಕೊಂಡು ಹೋಗ್ಯಾರ ಸರ್. ನನಗೆ ಅಲ್ಲಿಂದ ಕರ್ಕೊಂಡು ಹೋಗ್ಯಾರ, ಮನೆ ಕಡೆಯಿಂದ ಕರ್ಕೊಂಡು ಹೋಗಿಲ್ಲ ಸರ್. ಅವರು ಅವ್ರು ಮರಾಠ ಗಲ್ಲಿಯಿಂದ ಕರ್ಕೊಂಡು ಹೋಗ್ಯಾರ ನನಗೆ. ಅಲ್ಲ, ಈ ಕೇಸ್ನಾಗ ಹಿಂದೆ ಯಾವತ್ತೂ ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲನ? ಅವ್ರು ಕೇಳೇ ಇಲ್ಲ ನಿಮಗೆ ಈ ಕೇಸ್ ಬಗ್ಗೆ? ಅವ್ರ ಇಲ್ಲ ಸರ್, ಏನು ಹೇಳಿಲ್ಲ. ಸಮನ್ಸ್ನು ಜಾರಿ ಮಾಡಿಲ್ಲ, ವಾರೆಂಟ್ನು ಜಾರಿ ಮಾಡಿಲ್ಲ ಸರ್. ಅಲ್ಲ, ಈಗಿಂದಲ್ಲ ನಾನು ಹೇಳತ್ತಿದ್ದ. ಹಿಂದೆ ಯಾವಾಗಾದ್ರೂ ಕರಸೇವಕಪ್ಪ ನಿನ್ನ ಮೇಲೆ ಕೇಸ್ ಐತಿ ಬಾ ಇಲ್ಲ ಅಂತೇಳಿ ಏನಾದ್ರು ಬರ್ಸ್ಕೊಂಡು ಅಥವಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದು ಏನಾದ್ರು ಆಗಿತ್ತನ್ರಿ? ಇಲ್ರಿ, ಮಾಡಿಲ್ಲ ಸರ್, ಮಾಡಿಲ್ಲ, ಏನು ಮಾಡಿಲ್ಲ ಸರ್.
ಗೊತ್ತೇ ಇಲ್ಲ ನಿಮಗೆ 92 ಕೇಸ್. ಇಲ್ಲಿ ಹೋದ ಕೂಡಲೇ ಡೈರೆಕ್ಟ್ ಯಾವ ಇಲ್ಲ ಸರ್ ನನಗೆ. ಅವಾಗ ಇವ್ರು ಪೊಲೀಸರು ಬಂದಿಲ್ಲ ಸರ್. ಹಾಂ, ಈಗ ಒಟ್ಟಿನಲ್ಲಿ ನೀವು ರಾಜ್ಯದೊಳಗೆ ಶ್ರೀಕಾಂತ್ ಪೂಜಾರಿ ಅಂದ್ರೆ ಎಲ್ಲ ಕಡೆನೂ ಫೇಮಸ್ ಆಗ್ಬಿಟ್ರಿ ನೋಡ್ರಿ ಇವತ್ತು, ಲಾಸ್ಟ್ ಒಂದು ವಾರನಾಗ. ಹಾಂ ಸರ್. ಹಾಂ, ನೀವು ಕರಸೇವಕರಾಗಿ ಫೇಮಸ್ ಆದರೂ ಇಲ್ಲೋ ಗೊತ್ತಿಲ್ಲ, ಆದರೆ ಈಗ ಮಾತ್ರ ಕರಸೇವಕರು ನೀವು 31 ವರ್ಷದ ನಂತರ ಭಾಳ ಫೇಮಸ್ ಆಗಿರಿ. ಹಿಂದೆ ಯಾವ ಕೇಸ್ನಲ್ಲೂ ನೀವು ಹೋಗಿರ್ಲಿಲ್ಲನ ಜೈಲಿಗೆ? ಹಾಂ ಸರ್, ಯಾವ ಇಲ್ಲ ಸರ್, ಇದೇ ಫಸ್ಟ್ ಹೋಗಿದ್ದು ಸರ್. ಇದೇ ಫಸ್ಟ್? ಫಸ್ಟ್ ಟೈಮ್ ಹೋದ್ರಿ, ಫಸ್ಟ್ ಟೈಮ್ ಫುಲ್ ಫೇಮಸ್ ಆಗ್ಬಿಟ್ರಿ. ಹೌದು ಸರ್. ಆತವ್ರಿ ಶ್ರೀಕಾಂತ್ ಪೂಜಾರಿ ಅವರ ಏನಾರ ಹೇಳಕ್ ಬಯಸ್ತೀರೇನ್ರಿ ಸರ್ಕಾರಕ್ಕೆ, ಪೊಲೀಸರಿಗೆ ಏನ್ರಿ? ಏನಿಲ್ಲ ಸರ್, ಏನಿಲ್ಲ ಸರ್. ಸರಿ, ಆಯ್ತು ರೀ, ಧನ್ಯವಾದಗಳು ಶ್ರೀಕಾಂತ್ ಪೂಜಾರಿ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಶ್ರೀಕಾಂತ್ ಪೂಜಾರಿ ಅವ್ರ ಜೊತೆಗೆ ನಮ್ಮ ಮಾತು. ಕೊನೆಗೆ 9 ದಿನದ ಬಳಿಕ ಅವರು ರಿಲೀಸ್ ಆದರು. ಇವತ್ತು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡ್ಕೊಂಡು ಅವರಿಗೆ ಮನೆಗೆ ಕರ್ಕೊಂಡು ಬಂದರು. ಅವ್ರು ಹೇಳ್ತಾ ಇದ್ದಿದ್ದು ಒಂದು ಮಾತು, ಹಿಂದೆ ಈ ರೀತಿಯಾಗಿ ನಮ್ಗೆ ಎಲ್ಲೂ ಕೂಡ ಬಂದಿರಲಿಲ್ಲ, ಯಾರೂ ಬಂದು ನಮಗೆ ಕೇಳೂ ಇಲ್ಲ, ಕೇಸ್ ಇಲ್ಲ ಬಿಡು ಹೋಗಪ್ಪ ಅಂತ ಅಂದಿದ್ರು. ಅಂದರೆ BJP ಅವರು, ಬೇರೆ ಬೇರೆ ಸಂಘಟನೆಗಳು. ಬಟ್ ಈಗ ಯಾವ ಮಟ್ಟದಲ್ಲಿ ಫೇಮಸ್ ಮಾಡಿಟ್ಟಿದ್ದಾರೆ ನೋಡಿ ಶ್ರೀಕಾಂತ್ ಪೂಜಾರಿ ಅವರನ್ನು. ಸೊ ಕೇಸ್ಗಳು ಖುಲಾಸೆ ಆಗಿದೆ. ಅವ್ರಿಗೆ 92 ಕೇಸ್ ಇದೆ ಅನ್ನೋದೇ ಗೊತ್ತಿಲ್ವಂತೆ. ಭಾಳ ಇಂಟ್ರೆಸ್ಟಿಂಗ್.